पार्वती कावेरी शिवात्मनि कात्यायनी भैरवी सावित्री नवीन शुभकरी साम्राज्य लक्ष्मी सदा चित्रपी परदेवता भगवती श्रीराजराजेश्वरी प्रप्रथमದಲ್ಲಿ ನಾರದ ದೇವರ ಶ್ರೋತ್ರಿಯ ಪ್ರತಿಷ್ಠ ಸದ್ಗುರು ಆಗುವಂತ ಪ್ರಣಾಮ ಸಲ್ಲಿಸಿ ಈ ಭಾಗದ ಎಲ್ಲ ಬ್ರಹ್ಮದೇವತೆಗಳನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಣೆ ಮಾಡಿ ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ಫಾರ್ ಡಿಸೇಬಲ್ನ ಸಮರ್ಪಣಾ ವಿಕಲಚೇತರ ಪುನರ್ವಸತಿ ಕೇಂದ್ರ ರಾವಣಗೆರೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಲೋಕಮಾನ್ಯ ಲೋಹಿಬ್ರೇರವರ 216ನೇ ಜನ್ಮದಿನಾಚರಣೆ ಈ ಧಾರ್ಮಿಕ ಸಮಾರಂಭ ಈ ಕಾರ್ಯಕ್ರಮದ ಉದ್ಘಾಟನಾ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಸಂಸ್ಥೆಯ ದೊಡ್ಡ ಪಿಲ್ಲರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶ್ರೀಯುತ ಮಂಜುನಾಥ್ರವರೇ. ಬಹುಶಃ ಮತ್ತು ಸಂಸ್ಥೆಗಳು ಮಠಮಾನ್ಯಗಳು ಧಾರ್ಮಿಕ ಕೇಂದ್ರಗಳು ಅತ್ಯಂತ ಯಶಸ್ವಿ ಕಾರ್ಯನಿರ್ವಹಿಸಿದ್ರೆ ದಾನಿಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಎನ್ ಕೆ ಪ್ರಕಾಶ್ರವರೇ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಈ ಸಂಸ್ಥೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಶ್ರೀಯುತ ವೀರಭದ್ರೇಶ್ ಗೌಡರವರೇ ಮತ್ತು ಶ್ರೀಮತಿಯರವರೇ, ಆರ್ಯಭಟ್ ಮತ್ತು ಗಾರ್ಗಿ ಭಟ್ರವರೇ, ವಿಶೇಷವಾಗಿ ನಮ್ಮನ್ನೆಲ್ಲ ಕೂಡ ಅರ್ಥಪೂರ್ಣವಾಗಿ ಸ್ವಾಗತವನ್ನು ಮಾಡಿ ಅನೇಕ ವಿಚಾರ ತಿಳಿಸಿದಂಥ ಸಂಸ್ಥೆ ಅಧ್ಯಕ್ಷರಂಥ ರಾಮಕೃಷ್ಣ ಮೊದಲುಗೊಂಡು ಎಲ್ಲ ವಿಶೇಷ ಆಹ್ವಾನಿತರೆ, ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರೇ, ಬಹಳ ಇವತ್ತು ಜನ ಮೆಚ್ಚುವಂಥ ಮನ ಮೆಚ್ಚುವಂಥ ಕಾರ್ಯಕ್ರಮ. ಇವತ್ತು ಏನೆಲ್ಲ ಇಲ್ಲಿ ಓದಿದಂಥವ್ರಿಗೆ ಅಥವಾ ಈ ಜಾಗವನ್ನು ನೋಡೋದವರಿಗೆ ಗೊತ್ತಾಗುತ್ತೆ ಈ ಸಂಸ್ಥೆ ಹೇಗಿತ್ತು, ಇವತ್ತು ಹೇಗಾಗಿದೆ ಅಂತೇಳಿ. ಯಾವುದೇ ಕೂಡ ಕಷ್ಟವನ್ನು ಪಟ್ಟರೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ಕೂಡ ಕಂಡಿದ್ದು ಕೂಡ ಅಂಧರ ಥರ ಕೋವಿಡ್ ಥರ ನಾವಿದ್ದೀವಿ. ಬಹುತೇಕ ನಿಜವಾದಂತೂ ಕಂಡಿರೋರು ಅಂಗವಿಕಲರು ಅಂತೇಳಿ ನಾವು ಕರೆಯೋಕ್ಕೆ ತಪ್ಪಾಗ್ತದೆ. ನಾವೆಲ್ಲ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ, ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಒಂದು ದೇವರ ಸ್ವರೂಪ ಅನ್ಸುತ್ತೆ. ನಾನು ಬಂದ ತಕ್ಷಣ ಪ್ರಕಾಶ್ ಅವ್ರಿಗೆ ಅದನ್ನು ಹೇಳಿದೆ, ಬಹುಶಃ ನಾವೇನಾದ್ರೂ ಇವರಿಗೆ ಒಂದಿಷ್ಟು ಸಹಾಯವನ್ನು ಸಹಕಾರವನ್ನು ಮಾಡಿದ್ರೆ ಎಲ್ಲೊಂದು ಕಡೆ ದೇವರು ನಮ್ಮ ಲೆಕ್ಕ ಒಂದಿಷ್ಟು ಜಾಸ್ತಿಯನ್ನು ಕೊಟ್ಟಿರ್ತಾನೆ ಅಂತೇಳಿ. ಅದಕ್ಕೆ ಹೇಳ್ತೀವಿ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತೇಳಿ ನಾವೆಲ್ಲ ಮಾತಾಡ್ತೀವಿ. ಮಾತನಾಡಿದಷ್ಟು ಬದುಕು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಿರಿಯರು ಹೇಳ್ತಾರೆ, ಭಾಷಣದಂತೆ ಬದುಕಿದ್ದರೆ ಭಾರತ ದೇಶದ ಬದುಕು ಬದಲಾಗುತ್ತಿತ್ತು ಅಂತೇಳಿ. ನಾವೇನೇ ಮಾತಾಡಿದ್ರು ಕೂಡ ಆ ನುಡಿಯಾಗೆ ನಡ್ಕೊಳ್ಬೇಕಾಗ್ತದೆ. ಮತ್ತು ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಸಂಸ್ಥೆ ಜೊತೆಯಲ್ಲಿ ನಾನಿದ್ದೇನೆ. ಅನಿವಾರ್ಯವಾಗಿ ನಾನು ಇವತ್ತು ಪ್ರತಿ ಸಾರಿ ಜನ ಗೊತ್ತಿಲ್ಲ, ಇಲ್ಲಿ ಬಂದಾಗೆಲ್ಲ ಯಾವುದೋ ಒಂದು ಕಾರ್ಯಕ್ರಮ ಇರ್ತದೆ, ನಾನೊಂದು ಅಷ್ಟೊತ್ತು ಈ ಮಕ್ಕಳ ಜೊತೆ ಇರಬೇಕು ಅಂತ ಇದೆಲ್ಲ ಮನಸ್ಸು ಮಾಡ್ತೀನಿ, ಆಗೋದಿಲ್ಲ. ನಾವ್ಯಾರು ಕೂಡ ಅನ್ಯತಾ ಭಾವಿಸೋದು ಬೇಡ. ನಾನು ಬರಲಿ ಬರದೇ ಇರಲಿ, ಈ ಸಂಸ್ಥೆ ನಂದು ಒಂದು ಕಣ್ಣು ಅನ್ನುವಂಥ ಭಾವನೆಯಲ್ಲಿ ನಾನು ಯಾವತ್ತೂ ಕೂಡ ನಾವು ಯಾವತ್ತೂ ಗೆಸ್ಟ್ ಆಗಿ ಬರೋದು ಇಲ್ಲ. ಈ ಸಂಸ್ಥೆಯಲ್ಲಿ ನಾನು ಒಬ್ಬ ಅಂತೇಳಿ ಬರ್ತೀನಿ ಬಿಟ್ರೆ ನನಗೇನು ವಿತೌಟ್ ಇನ್ವಿಟೇಷನ್ ಯಾವುದೇ ಸನ್ಮಾನ ಇನ್ವಿಟೇಷನ್ ಏನು ಕೂಡ ನಿರೀಕ್ಷೆ ಮಾಡೋದಿಲ್ಲ. ನಮ್ಮ ಕೊನೆ ಉಸಿರಿರೋವರೆಗೂ ನಾನು ಯಾವತ್ತೂ ಹೇಳ್ತೀನಿ, ಯಾರು ಕೈ ಬಿಟ್ಟರು ಕೂಡ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡ್ತೀನಿ. ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಾದಂಥ ಭಾವನೆ ಇಟ್ಕೊಂಡಿದ್ದೇವೆ. ಇವತ್ತು ಈ ಸಂಸ್ಥೆ ನಡೆಯಲಿಕ್ಕೆ ಅನೇಕ ದಾನಿಗಳು ಗಣ್ಯರು ಕೂಡ ಸಹಾಯವನ್ನು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಮಕೃಷ್ಣ ಹೇಳಿದಾಗೆ ಇವತ್ತು ನಮ್ಮ ಮನೇಲಿ ಯಾರಾದ್ರೂ 4 ಜನ ಬರ್ತಾರಲ್ಲ, ಫೋನ್ ಮಾಡಿ ಬರೋಕ್ಕಾಗೋದಿಲ್ಲ ಅಂತೀವಿ. ನಮ್ಮ ಮನೇಲಿ ಅಕ್ಕಿದ್ರೆ ಬೇಳೆ ಎಲ್ಲ ಉಪ್ಪಿರೋದಿಲ್ಲ. ಇವತ್ತು 35-40 ಮಕ್ಕಳನ್ನು ಯಾವುದೇ ಥರದ ಫಲಾಪೇಕ್ಷೆ ಇರೋದಂಗೆ ಆ ಮಕ್ಕಳನ್ನು ಸಾಕುವಂಥದ್ದಿಲ್ಲ, ತುಂಬ ಕಷ್ಟ. ಇವತ್ತು ನಮ್ಮಲ್ಲಿ 100 ಮಕ್ಕಳಿದೆ, ಕೈ ಕಾಲು ಕಣ್ಣು ನೆಟ್ಟಿಗೆ ಅವ್ರು ಹಿಡಿಯೋದೇ ಭಾಳ ಕಷ್ಟ. ನಾವು ಇವರನ್ನ ಭಾಳ ಜೋಪಾನ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ. ನಮ್ಮ ರಾಮಕೃಷ್ಣರು ಹೇಳಿದಾಗೆ ಪಾಪ ಮಂಜುನಾಥ್ರವರು ಎಲ್ಲೋ ಒಂದು ಬೆರಳೆಗೆ ಎಷ್ಟು ಜನ ಇನ್ವಿಟೇಷನ್ ಹೆಸರಿಲ್ವಾ, ಟ್ರಸ್ಟಲ್ಲಿ ನಾನು ಡೈರೆಕ್ಟ್ ಅಂತ ಕೇಳುವಂತ ಬರ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವಂಥವ್ರ ಸಂಖ್ಯೆ ಭಾಳ ಅಂಥವ್ರಲ್ಲಿ ಎಲ್ಲೋ ಅಲ್ಲೊಬ್ಬರೊಬ್ಬರು ಕಾಣ್ತಾ ಇರ್ತಾರೆ. ಬಹುತೇಕ ಕಷ್ಟ ಆದರೂ ಪರವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಂಸ್ಥೆಗಳನ್ನು ನಡೆಸೋದು ಭಾಳ ಕಷ್ಟ. ರಾಮಕೃಷ್ಣಯ್ಯನವರು ಎಲ್ಲ ತಂಡವನ್ನು ಕಟ್ಕೊಂಡು ಭಾಳ ಯಶಸ್ವಿ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಲೋಕಮಾನ್ಯ ಲೋಹಿಬ್ರೇರವರ ಜನ್ಮ ದಿನಾಚರಣೆ ಶುಭಾಶಯ ಕೋರಿ. ಇವತ್ತೇನಾದರೂ ಅವ್ರೇನಾದರೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆಲ್ಲರೂ ಕೂಡ ದಾರಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು IAS, KS, ಮಾಸ್ಟರ್ ಡಿಗ್ರಿಗಳನ್ನು ಡಿಪ್ಲೊಮಾ ಅಂತ
ಪದವಿಗಳನ್ನು ಪಡಿತಾ ಇದ್ದೀರಿ, ಶಿಕ್ಷಣವನ್ನು ಪಡಿತಾ ಇದ್ದೀರಿ ಅಂತ ಹೇಳಿದ್ರೆ ಎಲ್ಲ ಕ್ರೆಡಿಟು ಲೋಕಮಾನ್ಯ ಲೋಹಿಬ್ರೆಯವರಿಗೆ ಸಲ್ತದೆ ಅಂತ ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಬೆಳಗುರು ದಿನಾಚರಣೆ ಇರ್ಬೋದು, ಲೋಹಿಬ್ರೆಯವರ ದಿನಾಚರಣೆ, ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ದಾನಿಗಳು ನೆರವನ್ನು ನೀಡಿ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಿಮ್ಮೆಲ್ಲರ ಬಾಳಲ್ಲಿ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಅರಿವು ಉತ್ತರಿಸು. ಆಶೀರ್ವಚನ ನೀಡಿದ ಕಾರಣಾಂತರದಿಂದ ಆಶೀರ್ವಚನ ನೀಡಿ ನಿರ್ಗಮಿಸುತ್ತಿರುವ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಯವರಿಗೆ ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಸೇರಿ ಗೌರವ ಸಮರ್ಪಣೆ ಮಾಡುವ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.